ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಒಂದು ಕ್ಷೇತ್ರದಲ್ಲಿ, ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ, ಒಂದು ಫೀಲ್ಡ್, ಇದರಲ್ಲಿ ನಾನು ಅಭಿವೃದ್ಧಿ ಆಗಬೇಕು ಸರ್. ಈ ಕಂಪನಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಈ ಒಂದು ಟೀಮಿಗೆ ನನ್ನ ಟೀಮ್ ಲೀಡರ್ ಮಾಡಿದ್ದಾರೆ, ಇದು ಒಂದು ಪ್ರಾಜೆಕ್ಟ್, ಒಂದು ಜಾಬ್ ಅಂತ ನನಗೆ ಕೊಟ್ಟಿದ್ದಾರೆ, ನಾನು ಇದರಲ್ಲಿ ಸಕ್ಸಸ್ ತೋರಿಸ್ಬೇಕು, ನಾನು ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು. ಇದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನಂದರೆ, ಸರ್ ಪದೇ ಪದೇ ನನಗೆ ಕಾರ್ಯದಲ್ಲಿ ಅಡಚಣೆಗಳು ಬರ್ತೈತೆ. ಓಕೆ, ಒಂದು 2 days 3 days ಚೆನ್ನಾಗಿ ನಡೀತದೆ, 1 week ಚೆನ್ನಾಗಿ ನಡೀತದೆ, ಒಂದು 15 days ಮತ್ತೆ ನಿಂತೋಯ್ತು, ಮತ್ತೆ ಒಂದು 15 ದಿವಸ ಚೆನ್ನಾಗಿ ಮತ್ತೆ ನಿಂತೋಯ್ತು. ಅದು ವ್ಯಾಪಾರನೂ ಆಗಿರ್ಬೋದು, ಸಖತ್ತಾಗಿದೆ ಸರ್, ಮತ್ತೆ ನಿಂತೋಯ್ತು. ಏನು ಸರ್ ಇದು, ದೃಷ್ಟಿಗಿಷ್ಟಿ ಅಂತಾರೆ, ನಾವು ಏನೇನೋ ಮಾಡ್ತೀವಿ, ಏನು ಕೆಲಸ ಮಾಡ್ತಾ ಇಲ್ಲ ಅನ್ನೋಂಥವ್ರಿಗಾಗಿ ನಾನು ಪರಿಹಾರ ಕ್ರಿಯೆಯನ್ನು ತಂದಿದ್ದೀನಿ. ಕೆಲವರಿಗೆ ಏನಾಗುತ್ತೆ ಅಂದರೆ, ಫಸ್ಟ್ ಪರಿಹಾರ ಕೆಲಸ ಮಾಡುತ್ತೆ, ಕೆಲವರಿಗೆ ಅಂದರೆ ಮಾಡೋಕ್ಕಾಗುತ್ತೆ, ಕೆಲವರಿಗೆ ಫಸ್ಟ್ ಪರಿಹಾರ ಕೆಲಸ ಮಾಡೋಕ್ಕಾಗಲ್ಲ. ಸೊ ಸೆಕೆಂಡ್ ಪರಿಹಾರವನ್ನು ಅವ್ರು ಮಾಡ್ಬೋದು. ಒಂದು ಒಳ್ಳೆ ದಿನದಲ್ಲಿ ಏನು ಮಾಡಿ ಅಂದರೆ, ಒಂದು ಕೆಂಪು ಬಟ್ಟೆ ತೊಗೊಳ್ಳಿ, ಒಂದು ತೆಂಗಿನಕಾಯಿನ ತೊಗೊಳ್ಳಿ. ಆ ಕೆಂಪು ಬಟ್ಟೆಯಲ್ಲಿ ತೆಂಗಿನಕಾಯಿನ ಇಟ್ಟು, ಆ ಕೆಂಪು ಬಟ್ಟೆನ ಪೂರ್ತಿಯಾಗಿ ಸುತ್ತಬಿಡಿ. ಅಂದರೆ ತೆಂಗಿನಕಾಯಿ ಕಾಣಿಸ್ಬಾರ್ದು, ಗಾತ್ರ ಗೊತ್ತಾಗುತ್ತೆ, ಬಟ್ ಸುತ್ತಬಿಡಿ, ತೆಂಗಿನಕಾಯಿ ಕಾಣಿಸ್ಬಾರ್ದು. ಕೈನಲ್ಲಿ ಇಟ್ಕೊಳ್ಳಿ ಈ ಥರ, ರೈಟಾ? ಇಟ್ಕೊಂಡಾಗ ಜುಟ್ಟು ನಿಮ್ಮ ಕಡೆಗೆ ಇರಬೇಕು, ತೆಂಗಿನಕಾಯಿಯ ಜುಟ್ಟು ನಿಮ್ಮ ಕಡೆಗೆ ಇರಬೇಕು. ಈ ರೀತಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಏನು ಸಮಸ್ಯೆ, ಇವಾಗ ನಾನು ಹೇಳಿದ್ದು ಜಾಬ್ ರಿಲೇಟೆಡ್ ಸಮಸ್ಯೆನಾ, ವ್ಯಾಪಾರ ರಿಲೇಟೆಡ್ ಸಮಸ್ಯೆನಾ, ಅಥವಾ ಈ ಫೀಲ್ಡಲ್ಲಿ ನಾನು ಏನಾದ್ರು ಹೆಸರು ಮಾಡಬೇಕು ಸರ್, ಇದರಲ್ಲಿ 4 ಜನರು ನಿಂತು ತೋರಿಸ್ಬೇಕು, ನಾನು ಇಲ್ಲಿ ಮಾಡೋದೈತೆ ಏನಾದ್ರು ಕೆಲಸ ಅನ್ನೋಂಥವ್ರು ಯಾರಾದರೂ ಇದ್ದೀರಾ? ಆ ಥರದ್ದು ಏನಾದ್ರು ಮಾಡಬೇಕು. ಅಥವಾ 15 ದಿವಸ ಚೆನ್ನಾಗಿರುತ್ತೆ ಗುರು, ಮತ್ತೆ ಅದೇ ರಾಗ ಅದೇ ಹಾಡು, ಈ ಥರದ್ದು ಏನೋ ಒಂದು ಆಗುತ್ತೆ, ಅದೇ ರಾಗ ಅದೇ ಹಾಡು, ಅಥವಾ ಇಲ್ಲೊಂದು ಯಾವುದೋ ಒಂದು ಸ್ಟಕ್ ಆಗ್ತಾ ಇದೆ ನನಗೆ, ಅದು ರಿಲೀಸ್ ಆಯ್ತು ಅಂದರೆ ಮುಗೀತು ಅನ್ನುವಂಥವ್ರು ಯಾರಾದರೂ ಇದ್ದರೆ ಅದನ್ನು ಬೇಡ್ಕೊಳ್ಳಿ. ಪರಿಪೂರ್ಣವಾಗಿ ಬೇಡ್ಕೊಂಡು ಈ ತೆಂಗಿನಕಾಯಿನ ತೊಗೊಂಡು ಹೋಗಿ ಹರಿಯುವ ನೀರಲ್ಲಿ ಬಿಡಬೇಕಾಗುತ್ತೆ. ಹರಿಯುವ ನೀರಲ್ಲಿ ಬಿಡುವಾಗ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವುದಾದ್ರು ವೀಡಿಯೋದಲ್ಲಿ ನಾನು ಹೇಳಿಲ್ಲ ಅಂದ್ರೂ ಇದನ್ನು ಇನ್ನು ಮುಂದೆ ಆ್ಯಡ್ ಮಾಡ್ಕೊಳ್ಳಿ. 12 ರೂಪಾಯಿ ನಾಣ್ಯಗಳನ್ನು ಅದರಲ್ಲಿ ಹಾಕಬೇಕು. 12 ರೂಪಾಯಿ ನಾಣ್ಯ, 12 ರೂಪಾಯಿನ ನಾಣ್ಯದ ರೂಪದಲ್ಲಿ ಹಾಕಿ. ಸರಿ, ನಾವು 1 ರೂಪಾಯಿ ಹಾಕ್ತಿರೋ, ನೀವು 5 ರೂಪಾಯಿ 2 ಕಾಯಿನ್ ಹಾಕ್ಬಿಟ್ಟು 1 ರೂಪಾಯಿ 2 ಹಾಕ್ತಿರೋ, ಅಥವಾ 2 ರೂಪಾಯಿ ನಾಣ್ಯಗಳನ್ನ ಹಾಕ್ತಿರೋ, ನಿಮ್ಮ ಇಷ್ಟ, ಹಾಕಿ. ಇವು ಕೇಳ್ತಾರೆ 10 ರೂಪಾಯಿ ಕಾಯಿನ್ ಹಾಕ್ಬೋದು ಅಂತ, ಖಂಡಿತ ಹಾಕ್ಬೋದು, ಒಟ್ಟಿನಲ್ಲಿ ಹಾಕಿ, ರೈಟಾ? ಸುಮ್ಮನೆ ಏನು ಪರಿಹಾರಗಳನ್ನ ಮಾಡಬೇಡಿ, ದಕ್ಷಿಣೆ ಇಡಬೇಕು. ದಕ್ಷಿಣೆ ಇಟ್ಟೇ ಪರಿಹಾರಗಳನ್ನ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ದಕ್ಷಿಣೆ 5 ರೂಪಾಯಿನೂ ಇರ್ಬೋದು, 1 ರೂಪಾಯಿನೂ ಇರ್ಬೋದು, ದಕ್ಷಿಣೆ ಇಡಿ, ಇಟ್ಟರೆ ಕೆಲಸ ಆಗುತ್ತೆ. ಹಾಕ್ಬಿಟ್ಟು ಬನ್ನಿ. ಸರ್ ಹರಿಯೋ ನೀರಿಲ್ಲ, ಆದರೆ ನೀವು ಹೇಳಿರೋ ಸಮಸ್ಯೆ ಉಂಟು, ನಾವೆಂತ ಮಾಡೋದು? ಎಲ್ಲರಿಗೆ ಡೌಟ್ ಬರುತ್ತಲ್ವಾ? ನೀವೇನು ಮಾಡಿ ಅಂದರೆ, ಹತ್ತಿರದಲ್ಲಿ ಗಣಪತಿ ದೇವಸ್ಥಾನ ಇದೆಯಾ ಅಂತ ನೋಡಿ, ಒಂದು ತೆಂಗಿನಕಾಯಿ ತೊಗೊಂಡೋಗಿ ಗಣಪತಿ ದೇವಸ್ಥಾನದ ಹೊರಗಡೆ ನಿಂತ್ಕೊಳ್ಳಿ. ಸ್ವಾಮಿಗಳಿಗೆ ಈ ಥರ ತೆಂಗಿನಕಾಯಿನ ತೋರಿಸ್ಕೊಂಡು, ಸ್ವಾಮಿ ನೋಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಗಣಪತಿ ಇದ್ದಾರೆ ತಾನೆ, ನೆನೆಸ್ಕೊಂಡು, ಮನಸ್ಸಲ್ಲೇ ನೆನೆಸ್ಕೊಂಡು, ಸ್ವಾಮಿ ಈ ಥರ ವಿಷಯ ಇದೆ, ಹೀಗೀಗೆ ನಡೀತಾ ಇದೆ, ಕೆಲಸ ಆಗ್ತಾ ಇಲ್ಲ, ಸ್ವಲ್ಪ ನೀವು ಕರುಣೆ ತೋರಿಸಿ ಅಂಥೇಳಿ ಜೋರಾಗಿ ಈಡ್ಗಾಯಿ ಹೊಡೆದ್ಬಿಡಿ. ಈಡ್ಗಾಯಿ ಹೊಡಿಬೇಕು ತೆಂಗಿನಕಾಯಿನ. ದೇವಸ್ಥಾನದ ಒಳಗಡೆ ಹೋಗಬೇಡಿ, ಡೈರೆಕ್ಟಾಗಿ ಕೆಲಸಕ್ಕೆ ಹೋಗಿ ಅಥವಾ ಮನೆಗೆ ಹೋಗಿ ಏನಾದ್ರು ಒಂದು ಮಾಡಿ. ನಿಮ್ಮ ಕೆಲಸ ಆಗೋ ತನಕ ಈ ಪ್ರಯತ್ನವನ್ನು ನೀವು ಮಾಡ್ತಾ ಇರಿ. ಅಂದರೆ ಇದು ಸೆಕೆಂಡ್ ಒನ್ನು, ಫಸ್ಟ್ ಒನ್ನು ಒಂದೇ ಸಲ ಮಾಡಿದ್ರೆ ಸಾಕು. ಎರಡನೇದು ನಾವು ಏನು ವಿಧಾನ ಕೊಟ್ಟಿದ್ದೀವೋ ಇದನ್ನು ಕೆಲಸ ಆಗೋ ತನಕ ರಿಪೀಟ್ ಮಾಡ್ತಾ ಇರಿ. ಕೆಲಸ ಆಯಿತು ಸರ್, ಇವಾಗ ಏನು ಸರ್ ಮಾಡಬೇಕು ಅಂದರೆ, ಆವತ್ತಿನ ದಿನ ಕೆಲಸ ಆದ ಮೇಲೆ ಡೈರೆಕ್ಟಾಗಿ ಗಣಪತಿ ದೇವಸ್ಥಾನ, ಅದೇ ಗಣಪತಿ ದೇವಸ್ಥಾನದ ಒಳಗಡೆ ಹೋಗಿ ಸ್ವಾಮಿಗಳನ್ನ ನೋಡ್ಕೊಂಡು, ಸ್ವಾಮಿಗಳಿಗೊಂದು ಅರ್ಚನೆನೋ, ಸ್ವಾಮಿಗಳಿಗೆ ಬಂದ್ಬಿಟ್ಟು ಒಂದು ಅಭಿಷೇಕನೋ, ಸ್ವಾಮಿಗಳಿಗೆ ಒಂದು ನೈವೇದ್ಯನೋ, ಏನು ನಿಮ್ಮ ಕೈಯಿಂದ ಆಗುತ್ತೋ ಅದನ್ನು ಮಾಡಿ. ನಾನು ಇಂಥವನು, ಇಷ್ಟು ದಿನಗಳ ಕಾಲ ಇದನ್ನು ಮಾಡ್ತಾ ಇದ್ದೆ, ನಂದು ಈ ಕೆಲಸ ಆಯಿತು, ಥ್ಯಾಂಕ್ ಯು. ಅರ್ಥ ಆಯ್ತಲ್ವ? ಏನಕ್ಕೆ ಸರ್ ಹೋಗ್ತೀವಿ, ಥ್ಯಾಂಕ್ ಯು ಹೇಳಿ. ಕೆಲಸ ಆದ್ರ ಮೇಲೆ ಹೋಗಿ ಮಾತಾಡಿಸಿ, ಆಗುತ್ತೆ, ಖಂಡಿತವಾಗ್ಲೂ ಕೆಲಸಗಳು ನಡೀತದೆ. ಸೊ ಕಾರ್ಯತಡೆ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಫಲತೆಗಾಗಿರ್ಬೋದು, ಈ ಪ್ರಯೋಗವನ್ನು ಮಾಡಿ. ಖಂಡಿತವಾಗ್ಲೂ ಈ ಪ್ರಯೋಗಗಳು ನಿಮಗೆ ಕೈ ಹಿಡಿತವೆ. ಎಲ್ರಿಗೂ ಒಳ್ಳೆಯದಾಗಲಿ.